ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತು ನಾನು ಚಾಪ್ಟರ್ ನಂಬರ್ 6ನೇದು ಕರ್ನಾಟಕದ ಜನಸಂಖ್ಯೆ ಮತ್ತು ಜನಗಣತಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ವಿಡಿಯೋನ ಶುರು ಮಾಡೋಣ. ಕರ್ನಾಟಕದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಅರ್ಥೈಸಿಕೊಳ್ಳಲು ಜನಸಂಖ್ಯೆ ಅಂದರೆ ಪಾಪ್ಯುಲೇಷನ್ ಮತ್ತು ಜನಗಣತಿ ಸೆನ್ಸಸ್ ವಿವರಗಳು ಬಹಳ ಮುಖ್ಯವಾಗಿವೆ. ಭಾರತದಲ್ಲಿ 1948ರ ಜನಗಣತಿ ಕಾಯ್ದೆಯಡಿ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೆಸಲಾಗುತ್ತದೆ. ಮಾಡರ್ನ್ ಕಂಪ್ಯಾರಿಟಿವ್ ಸ್ಟಡೀಸ್ ಮತ್ತು ಆಡಳಿತಾತ್ಮಕ ಯೋಜನೆಯಲ್ಲಿ 2011ರ ಅಧಿಕೃತ ಜನಗಣತಿ ದತ್ತಾಂಶಗಳನ್ನು ಪ್ರಮುಖವಾಗಿ ಬಳಸಲಾಗುತ್ತದೆ. ಮುಖ್ಯ ಜನಸಂಖ್ಯೆ ವಿವರಗಳು 2011ರಲ್ಲಿ ಮಾಡಿರ್ತಕ್ಕಂಥದ್ದು. 2011ರ ಜನಗಣತಿಯ ಪ್ರಕಾರ ಕರ್ನಾಟಕವು ಭಾರತದ 9ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯವಾಗಿದೆ. 9ನೇ ಸ್ಥಾನ ಸಿಕ್ಕಿದೆ ಸ್ನೇಹಿತರೆ. ಈಗ ನೋಡೋಣ ಜನಸಂಖ್ಯೆ ಸೂಚಕ ಅಂದರೆ ಡೆಮೋಗ್ರಾಫಿಕ್ ಪ್ಯಾರಾಮೀಟರ್ ನೋಡೋಣ. ಇಲ್ಲಿ ಮೌಲ್ಯ ನೋಡೋಣ ಸ್ನೇಹಿತರೆ, ಮೆಟ್ರಿಕ್ ವ್ಯಾಲ್ಯೂ. ಒಟ್ಟು ಜನಸಂಖ್ಯೆ 61,95,297. ಓಕೆ. ಸೊ ಈಗ ಪುರುಷರ ಸಂಖ್ಯೆ, ಓಕೆ, ಮೇಲ್ ಪಾಪ್ಯುಲೇಷನ್ ಎಷ್ಟಿದೆ? 3,09,66,657 ಅಂದರೆ 50.69% ಇದೆ ಸ್ನೇಹಿತರೆ. ಸೊ ಮಹಿಳೆಯರ ಜನಸಂಖ್ಯೆ, ಫೀಮೇಲ್ಸ್ ಎಷ್ಟಿದ್ದಾರೆ? 3,01,28,640, 49.31% ಇದೆ ಫೀಮೇಲ್ ಪಾಪ್ಯುಲೇಷನ್. ದಶಕದ ಬೆಳವಣಿಗೆಯ ದರ, ಡಿಕೆಡಲ್ ಗ್ರೋತ್ ರೇಟ್ 2001ರಿಂದ 2011 ತನಕ 15.60% ಇತ್ತು. ಸೊ ಜನಸಾಂದ್ರತೆ, ಪಾಪ್ಯುಲೇಷನ್ ಡೆನ್ಸಿಟಿ 319 ಪರ್ಸನ್ಸ್ ಪರ್ ಸ್ಕ್ವಯರ್ ಕಿಲೋಮೀಟರಿಗೆ 319 ಜನ ಇದ್ದಾರಂತೆ. ಸೊ ಲಿಂಗಾನುಪಾತ, ಸೆಕ್ಸ್ ರೇಷಿಯೋ 1,000 ಮೇಲ್ಸಿಗೆ 973 ಫೀಮೇಲ್ಸ್ ಇದ್ದಾರೆ ಸ್ನೇಹಿತರೆ. ಸೊ ಇದು ಲಿಂಗಾನುಪಾತ. ಸೊ ಮಕ್ಕಳ ಲಿಂಗಾನುಪಾತ, ಚೈಲ್ಡ್ ಸೆಕ್ಸ್ ರೇಷಿಯೋ 0ಯಿಂದ 6 ವರ್ಷದ ಒಳಗೆ ಎಷ್ಟಿದ್ದಾರೆ? 1000 ಮೇಲ್ಸಿಗೆ 948 ಫೀಮೇಲ್ಸ್ ಇದ್ದಾರೆ ಸ್ನೇಹಿತರೆ. ಇದು ಮಕ್ಕಳದು. ಒಟ್ಟು ಸಾಕ್ಷರತಾ ದರ, ಓವರಾಲ್ ಲಿಟ್ರಸಿ ರೇಟ್ 75.36%. ಪುರುಷರ ಸಾಕ್ಷರತೆ, ಮೇಲ್ ಲಿಟ್ರಸಿ ರೇಟ್ 82.47%. ಮಹಿಳೆಯರ ಸಾಕ್ಷರತೆ, ಫೀಮೇಲ್ ಲಿಟ್ರಸಿ ರೇಟ್ 68.08%. ಸೊ ನೆಕ್ಸ್ಟ್ ನೋಡೋಣ ಗ್ರಾಮೀಣ ಮತ್ತು ನಗರ ಜನಸಂಖ್ಯೆ ಹಂಚಿಕೆ, ರೂರಲ್ ವರ್ಸಸ್ ಅರ್ಬನ್ ಸ್ಪ್ಲಿಟ್ ಯಾವ ರೀತಿ ಇದೆ. ಕರ್ನಾಟಕದಲ್ಲಿ ಕೈಗಾರಿಕೀಕರಣ ಮತ್ತು IT ಕ್ಷೇತ್ರದಲ್ಲಿನ ಬೆಳವಣಿಗೆಯಿಂದಾಗಿ ನಗರ ಪ್ರದೇಶದ ಜನಸಂಖ್ಯೆಯಲ್ಲಿ ಗಮನಾರ್ಹ ಹೆಚ್ಚಳ ಕಂಡುಬಂದಿದೆ. ಓಕೆ. ಸೊ ಈಗ ಗ್ರಾಮೀಣ ಜನಸಂಖ್ಯೆ ಎಷ್ಟು ನೋಡೋಣ. ಅಂದರೆ ರೂರಲ್ ಪಾಪ್ಯುಲೇಷನ್ ಎಷ್ಟಿದೆ? 3,74,69,335 ಅಂದರೆ 61.33%. ಇದು ಗ್ರಾಮೀಣ. ಈಗ ನಗರ ಜನಸಂಖ್ಯೆ ಎಷ್ಟು? 2,36,25,962 ಅಂದರೆ 38.67%. ಇದು ಅರ್ಬನ್ ಪಾಪ್ಯುಲೇಷನ್ ಸ್ನೇಹಿತರೆ. ಓಕೆ. ಸೊ ಈಗ ಜಿಲ್ಲಾವಾರು ಗರಿಷ್ಠ ಮತ್ತು ಕನಿಷ್ಠ ವಿವರಗಳು, ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸ್ಟ್ರೀಮ್ಸ್ ಅಂತ ನೋಡೋಣ. 2011ರ ಜನಗಣತಿ ಚೌಕಟ್ಟಿನ ಪ್ರಕಾರ 30 ಜಿಲ್ಲೆಗಳಲ್ಲಿ ಕಂಡುಬರುವ ಪ್ರಮುಖ ವ್ಯತ್ಯಾಸಗಳು. ಸೆನ್ಸಸ್ ಆಫ್ ಇಂಡಿಯಾ ಜನಸಂಖ್ಯೆ ಸಬ್ಸ್ಕ್ರೈಬ್ ನೋಡೋಣ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಬೆಂಗಳೂರು ಅರ್ಬನ್, ಅತಿ ಹೆಚ್ಚು. ಓಕೆ. ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಕೊಡಗು, 5,54,519.
ಸೊ ನೀವು ನೋಡ್ತಿರೋ ಹಾಗೆ ಅತಿ ಹೆಚ್ಚು ಜನಸಂಖ್ಯೆ ಬೆಂಗಳೂರಲ್ಲಿ 96,21,551 ಸ್ನೇಹಿತರೆ. ಸೊ ಕೊಡಗಿನಲ್ಲೇ ಕಡಿಮೆ ಆಗಿದೆ ಅಲ್ವಾ. ಸೊ ಜನಸಾಂದ್ರತೆ ಅಂದರೆ ಪಾಪ್ಯುಲೇಷನ್ ಡೆನ್ಸಿಟಿ, ಸೆನ್ಸಸ್ ಆಫ್ ಇಂಡಿಯಾ ಅತಿ ಹೆಚ್ಚು ಸಾಂದ್ರತೆ ಎಲ್ಲಿದೆ? ಬೆಂಗಳೂರು ಅರ್ಬನ್ 4,381 ಪರ್ಸನ್ ಪರ್ ಸ್ಕ್ವೇರ್ ಕಿಲೋಮೀಟ್ರಿಗೆ. ಓಕೆ. ಅತಿ ಕಡಿಮೆ ಯಾವುದು? ಕೊಡಗು, ಸೇಮ್ ಬರುತ್ತೆ, 135 ಜನ ಪರ್ ಸ್ಕ್ವೇರ್ ಕಿಲೋಮೀಟ್ರಿಗೆ. ಸೊ ಡೆನ್ಸಿಟಿ ಇದ್ದಾರೆ. ಓಕೆ. ಲಿಟ್ರಸಿ ರೇಟ್ ಅತಿ ಹೆಚ್ಚು ಸಾಕ್ಷರತೆ ದಕ್ಷಿಣ ಕನ್ನಡ 88.57%. ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಜನ ಇದ್ದಾರೆ. ಅತಿ ಕಡಿಮೆ ಯಾವುದು? ಯಾದಗಿರಿ 51.83%. ಸೊ ಲಿಟ್ರಸಲ್ಲಿ ದಕ್ಷಿಣ ಕನ್ನಡ ಫಸ್ಟ್ ಬರುತ್ತೆ, ಲಾಸ್ಟಲ್ಲಿ ಯಾದಗಿರಿ ಬರುತ್ತೆ. ಈಗ ಸೆಕ್ಸ್ ರೇಷಿಯೋ, ಲಿಂಗಾನುಪಾತ. ಅತಿ ಹೆಚ್ಚು ಲಿಂಗಾನುಪಾತ ಯಾವುದು? ಉಡುಪಿ 1000 ಮೇಲ್ಸಿಗೆ 1094 ಫೀಮೇಲ್ಸ್ ಇದೆ. ಓಕೆ, ಉಡುಪಿಯಲ್ಲಿ. ಸೊ ಅತಿ ಕಡಿಮೆ ಲಿಂಗಾನುಪಾತ ಬೆಂಗಳೂರು ಅರ್ಬನ್ 1000 ಮೇಲ್ಸಿಗೆ 916 ಫೀಮೇಲ್ಸ್ ಇದ್ದಾರೆ ಸ್ನೇಹಿತರೆ. ಓಕೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ SC ಆ್ಯಂಡ್ ST ಡೆಮೋಗ್ರಾಫಿಕ್ಸ್. ಈಗ ನೋಡ್ತಾ ಹೋಗೋಣ. ಪರಿಶಿಷ್ಟ ಜಾತಿ ಅಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್, SC ಅಂತ ಕರಿತೀವಿ ಅಲ್ವಾ. ಸೊ ಒಟ್ಟು ಜನಸಂಖ್ಯೆ ಬಂದು 1,04,74,992. ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಪಾಲು 17.15%. ಸೊ ಪರಿಶಿಷ್ಟ ಪಂಗಡ ST ಶೆಡ್ಯೂಲ್ಡ್ ಟ್ರೈಬ್ಸ್ ಒಟ್ಟು ಜನಸಂಖ್ಯೆ ಎಷ್ಟು? 42,48,987. ರಾಜ್ಯದಲ್ಲಿ ಒಟ್ಟು ಜನಸಂಖ್ಯೆಯ ಪಾಲು 6.95% ಇದ್ದಾರೆ ಸ್ನೇಹಿತರೆ. ಸೊ ಭಾಷಾವಾರು ಮತ್ತು ಧರ್ಮವಾರುವಾದ ಹಂಚಿಕೆ, ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಪ್ರೊಫೈಲ್. ಸೊ ಲಿಂಗ್ವಿಸ್ಟಿಕ್ ನೋಡೋಣ ಫಸ್ಟಿಗೆ ಅಲ್ವಾ. ಕನ್ನಡ ಅಧಿಕೃತ ಭಾಷೆಯಾಗಿದ್ದು ಜನಸಂಖ್ಯೆಯ 66.54% ಜನರ ಮಾತೃಭಾಷೆಯಾಗಿದೆ. ಇತರ ಪ್ರಮುಖ ಭಾಷೆಗಳು: ಉರ್ದು 10.83%, ತೆಲುಗು 5.84%, ತಮಿಳ್ 3.45%, ಮರಾಠಿ 3.38%, ಹಿಂದಿ 3.30%, ತುಳು 2.61%, ಕೊಂಕಣಿ 1.29%, ಮಲಯಾಳಂ 1.27%. ಇಷ್ಟು ಸೊ ಲಿಂಗ್ವಿಸ್ಟಿಕ್ ಕಾಂಪೋಸಿಷನ್. ಈಗ ಧಾರ್ಮಿಕ ವಿವರ, ರಿಲಿಜಿಯಸ್ ಕಾಂಪೋಸಿಷನ್. ಸೊ ಮೊದಲಿಗೆ ನೋಡೋಣ ಹಿಂದೂಯಿಸಮ್ ಅಂದರೆ ಹಿಂದೂ 84% ಇದ್ದಾರೆ. ಸೊ ಟೋಟಲ್ ನೋಡ್ಬೋದು 5,13,17,472 ಇದು ಹಿಂದೂಯಿಸಮ್. ಸೊ ಇಸ್ಲಾಂ 12.92% ಅಲ್ವಾ. ಸೊ 78,93,065. ಕ್ರಿಶ್ಚಿಯಾನಿಟಿ 1.87% ಅಂದರೆ 11,42,647. ಜೈನಿಸಮ್ 0.72% 4,40,280. ಬುದ್ಧಿಸಮ್ 0.16% 95,710. ಸಿಕ್ಕಿಸಮ್ 0.05% 28,773. ಅದರ್ಸ್ ನಾಟ್ ಸ್ಟೇಟೆಡ್ ಯಾವ ಅಂದರೆ 0.28% 1,77,350 ಸ್ನೇಹಿತರೆ. ಸೊ ಸ್ನೇಹಿತರೆ, ಇಷ್ಟ ಆಯಿತು ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಜನಸಂಖ್ಯೆ ಮತ್ತು ಜನಗಣತಿ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.